9 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಯ ಬಳಿಕ ಅವರ ಬಿಡುಗಡೆ ಸಂಘದ ಸ್ವಯಂ ಸೇವಕರಲ್ಲಿ ಹೊಸ ಹುರುಪನ್ನು ತುಂಬಿತು. ದೇಶಕ್ಕಾಗಿ ಅವಿರತ ಶ್ರಮಿಸಿದರು. ಯುವಕರಿಗೆ ಹೊಸ ಬೆಳಕು ತಂದರು. ಸೇವೆಗಾಗಿ ಸವೆದು ಸವೆದು ಬ್ರಹ್ಮಲೀನವಾದರು. ಶ್ರೀ ಗುರೂಜಿಯವರು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಅಚಲ ಪ್ರತಿಪಾದಕರಾಗಿದ್ದರು. ದೇಶದ ವಿಭಜನೆಯ ಸಂದರ್ಭದಲ್ಲಿ ಕಾಶ್ಮೀರವು ಭಾರತದೊಂದಿಗೆ ವಿಲೀನವಾಗಲು ಅವರು ನೀಡಿದ ಕೊಡುಗೆ ಅನನ್ಯವಾದುದು. 1947ರಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಭಾರತದೊಂದಿಗೆ ವಿಲೀನವಾಗುವಂತೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಕಾಶ್ಮೀರದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿದಾಗಲೂ ಸಂಘದ ಸ್ವಯಂ ಸೇವಕರನ್ನು ಹುರಿದುಂಬಿಸಿ ಗಡಿ ರಕ್ಷಣೆಯಲ್ಲಿ ಸೇನೆಗೆ ನೆರವಾಗುವಂತೆ ಮಾಡಿದರು. ತಮ್ಮ 33 ವರ್ಷಗಳ ಸುದೀರ್ಘ ಸಂಘಟನಾ ಪರ್ವದಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಹರಿದು ಹಂಚಿ ಹೋಗಿದ್ದ ಹಿಂದೂ ಸಮಾಜವನ್ನು ಸಂಘಟನೆಯ ಸೂತ್ರದಲ್ಲಿ ಬಂಧಿಸಿದರು. ಅವರು ತಮ್ಮ ಜೀವನದ ಪ್ರತಿ ಕ್ಷಣವನ್ನು ಭಾರತಾಂಬೆಯ ಪಾದಕ್ಕೆ ಸಮರ್ಪಿಸಿ ಅಸಂಖ್ಯಾತ ಯುವಕರಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವನೆಯನ್ನು ತುಂಬಿದರು. ಕಠಿಣ ಸವಾಲುಗಳು ಎದುರಾದಾಗಲೂ ಹಿಮಾಲಯದಂತೆ ಅಚಲವಾಗಿ ನಿಂತು ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಗಾಗಿ ಮಾರ್ಗದರ್ಶನ ನೀಡಿದ ಅವರು ಆಧ್ಯಾತ್ಮಿಕ ಶಿಸ್ತು ಮತ್ತು ರಾಷ್ಟ್ರಭಕ್ತಿಯ ಅಪರೂಪದ ಸಂಗಮವಾಗಿದ್ದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತವು ಒಂದು ಎಂಬ ಭಾವನೆಯನ್ನು ಸಮಾಜದಲ್ಲಿ ಬಿತ್ತಿದ ಮಹಾನ್ ರಾಷ್ಟ್ರ ದ್ರಷ್ಟಾರರು.
ಪಾಕಿಸ್ತಾನದಲ್ಲಿ ಹಿಂದೂಗಳ ನರಮೇಧ ನಡೆಯುತ್ತಲೇ ಇತ್ತು. ಸಮಸ್ತ ಹಿಂದೂಗಳನ್ನು ಒಂದೆಡೆ ಸೇರಿಸಿ ಛಿದ್ರವಾದ ದೇಶವನ್ನು ಒಟ್ಟುಗೂಡಿಸಿ ಬಲವಾದ ಹೆಜ್ಜೆ ಇಟ್ಟು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ರಾಷ್ಟ್ರ ನಿರ್ಮಾಣದ ಗುರಿಯೆಡೆಗೆ ಮುನ್ನುಗ್ಗುವ ಭರದಲ್ಲಿದ್ದಾಗ 1948 ಜನವರಿ 30 ಗಾಂಧಿ ಹತ್ಯೆಯ ಹಿನ್ನೆಲೆಯಲ್ಲಿ ಸುಳ್ಳಾಪಾದನೆ ಹೊರಿಸಿ ಗುರೂಜಿಯ ಜೊತೆಗೆ 17,000 ಸ್ವಯಂ ಸೇವಕರ ಬಂಧನವಾಯಿತು. ಸಂಘದ ಶಾಖೆಗಳನ್ನು ಮುಚ್ಚಲಾಯಿತು. ಆದರೆ ಸತ್ಯಕ್ಕೆ ಸಾವಿಲ್ಲ, ಧರ್ಮಕ್ಕೆ ಸೋಲಿಲ್ಲ ಎಂಬಂತೆ ಸಂಘದ ಮೇಲಿನ ನಿಷೇಧವನ್ನು ಜುಲೈ 12ರಂದು ಸರ್ಕಾರವೇ ತೆಗೆದುಹಾಕಿ ಗುರೂಜಿ ಅವರನ್ನು ಗೌರವದಿಂದ ಬಿಡುಗಡೆ ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ ಮತ್ತು ಜಡ ಆಡಳಿತದ ವಿರುದ್ಧ ದನಿ ಎತ್ತಲು ಕೆಂಪು ಛಾಯೆಯಲ್ಲಿದ್ದ ವಿಶ್ವವಿದ್ಯಾಲಯದ ಆವರಣದಲ್ಲಿ ದೇಶದ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿಯ ಅಗತ್ಯತೆಯನ್ನು ತಿಳಿಹೇಳಿ ವಿದ್ಯಾರ್ಥಿ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯನ್ನಾಗಿ ಪರಿವರ್ತಿಸಲಾಯಿತು. ಭಾರತೀಯ ಪೂರ್ಣ ದಾಸ್ಯ ವಿಮೋಚನೆಗಾಗಿ ನಡೆದ ಹೋರಾಟದ ದಾದ್ರಾ, ನಗರ ಹವೇಲಿ ಮತ್ತು ಗೋವೆಯಲ್ಲಿ ಸಂಘದ ಸ್ವಯಂ ಸೇವಕರು ಸಕ್ರಿಯವಾಗಿ ಭಾಗವಹಿಸಿ ಗುಲಾಮತನದ ಮುಕ್ತಿಗಾಗಿ ನಡೆದ ಸಂಘರ್ಷದಲ್ಲಿ ಹೋರಾಡಿ ದೇಶಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ದೊರೆಯುವಲ್ಲಿ ಸಹಕರಿಸಿದರು.
ಕಾಶ್ಮೀರ ಬಿಕ್ಕಟ್ಟು, 1962ರ ಚೀನಾ ಯುದ್ಧ, 1965 ಮತ್ತು 71-72ರ ಪಾಕಿಸ್ತಾನದೊಂದಿಗೆ ಯುದ್ಧಗಳ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ನಾಗರಿಕ ಪಡೆಯಾಗಿ ಅಭೂತಪೂರ್ವ ಸೇವೆ ಸಲ್ಲಿಸಿದ್ದಾರೆ. ಗಡಿ ಭಾಗಗಳಲ್ಲಿ ಸೇನೆಗೆ ಅಗತ್ಯವಿದ್ದ ಆಹಾರ ಮತ್ತು ಮದ್ದು ಗುಂಡುಗಳನ್ನು ಪೂರೈಸುವುದು, ಹಾನಿಗೊಳಗಾದ ರನ್ವೇಗಳನ್ನು ದುರಸ್ತಿ ಮಾಡುವುದು, ಗಾಯಗೊಂಡ ಸೈನಿಕರಿಗಾಗಿ ರಕ್ತದಾನ ಮಾಡುವುದು ಮತ್ತು ನಗರಗಳಲ್ಲಿ ಸಂಚಾರ ನಿಯಂತ್ರಣದ ಮೂಲಕ ಪೊಲೀಸರಿಗೆ ನೆರವಾಗುವ ಮೂಲಕ ಸಂಘವು ದೇಶದ ದ್ವಿತೀಯ ರಕ್ಷಣಾ ಪಡೆಯಂತೆ ಕಾರ್ಯನಿರ್ವಹಿಸಿದೆ. ಸ್ವಯಂ ಸೇವಕರ ಈ ನಿಸ್ವಾರ್ಥ ದೇಶಪ್ರೇಮ ಮತ್ತು ಶಿಸ್ತನ್ನು ಗೌರವಿಸಿ ಅಂದಿನ ಸರ್ಕಾರವು 1963ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಲು ಸಂಘಕ್ಕೆ ವಿಶೇಷ ಆಹ್ವಾನ ನೀಡಿದ್ದರು. ಅದರಂತೆ 3000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಪೂರ್ಣ ಗಣವೇಷದಲ್ಲಿ ರಾಜಪಥದಲ್ಲಿ ಪಥ ಸಂಚಲನ ನಡೆಸಿ ಇತಿಹಾಸ ನಿರ್ಮಿಸಿದರು. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಸ್ವರಾಷ್ಟ್ರದ ಆಕಾಶದಲ್ಲಿ ಸುಪ್ರಭಾತ ಸೃಜಿಸುತ್ತ. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಹೇಳಿ ಹೇಳಿ ಬಯಲಗಾಡಿ ಸುಖಾಗಮನ ಹೇಳಿದೆ. ಹೆಜ್ಜೆ ಹೆಜ್ಜೆಗೂ ಸ್ವದೇಶ ತನ್ನ ಮಹಿಮೆ ತಿಳಿಸಿದೆ. ಯಜ್ಞ ಭೂಮಿ, ಯಾಗ ಭೂಮಿ, ತ್ಯಾಗ ಭೂಮಿ ಭಾರತ. ಯೋಧರೇ ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. भाइयों और बहनों, राष्ट्रपति जी ने आपातकाल की घोषणा की है।
ಅಲ್ಲಲ್ಲಿ ಚಿವುಟಿ ದೇಶಭಕ್ತರನ್ನೆಲ್ಲ ಸೆರೆ ಮನೆಗೆ ಅಟ್ಟಿ ದೇಶಭಕ್ತಿಯ ಚಿಗುರ ಅಲ್ಲಲ್ಲಿ ಚಿವುಟಿ ದೇಶಭಕ್ತರನ್ನೆಲ್ಲ ಸೆರೆ ಮನೆಗೆ ಅಟ್ಟಿ ಸ್ವಾರ್ಥ ಪಾಲನೆಯೇ ಸೂತ್ರವೆಂದೆಣಿಸಿ ಮುಗಿದ ಸ್ವಾತಂತ್ರ್ಯದ ಕಿಚ್ಚು ಮತ್ತೆ ಭುಗಿಲೆದ್ದ ಕ್ಷಣವ ಇಲ್ಲ 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 ಮರೆತಿಲ್ಲ ನಾವು ಆ ದಿನದ ನೋವು ಇಲ್ಲ 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 ಮರೆತಿಲ್ಲ ನಾವು ಆ ದಿನದ ನೋವು ಮರೆತಿಲ್ಲ ಇಲ್ಲ ಇಲ್ಲ ಮರೆತಿಲ್ಲ ಇಲ್ಲ ಇಲ್ಲ ಮರೆತಿಲ್ಲ ಇಲ್ಲ ಇಲ್ಲ ಮರೆತಿಲ್ಲ ಇಲ್ಲ ಇಲ್ಲ अनुशासन के नाम पर अनुशासन का खो अंध कर दिया संघ को। कैसा चढ़ा जुनून, कैसा चढ़ा जुनून। मात्र पूजा प्रतिबंधित कुटिन कर रहे केशव कुल की कीर्ति कलंकित। कह कहेगी कविराय तोर कानूनी कारा, गूंजेगा भारत माता की जय का नारा। ಏನೂ ಇಲ್ಲ ಬಿಡು. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ. ವಸುಧಾ ಕುಟುಂಬ ರಚಿಸೋಣ. ಒಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ, ಭಾರತಿ ಜಯ ಭಾರತಿ, ಭಾರತಿ ಜಯ ಭಾರತಿ. ವಿಶ್ವ ಹಿಂದೂ ಪರಿಷತ್ ಜಗತ್ತಿನಾದ್ಯಂತ ಇರುವ ಹಿಂದೂಗಳನ್ನು ಸಂಘಟಿಸಲು ಮತ್ತು ಹಿಂದೂ ಧರ್ಮದ ಹಿತಾಸಕ್ತಿಗಳನ್ನು ಕಾಪಾಡಲು 1964 ಆಗಸ್ಟ್ 29ರಂದು ಮುಂಬೈನಲ್ಲಿ ಸ್ಥಾಪನೆಯಾದ ಒಂದು ಪ್ರಬಲ ಸಂಘಟನೆ. ಗುರೂಜಿ ಸ್ವಾಮಿ ಚಿನ್ಮಯಾನಂದ ಮತ್ತು SS ಆಪ್ಟೆ ಅವರ ಪ್ರಯತ್ನದಿಂದ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯ ವಾಕ್ಯದಡಿ ಕಾರ್ಯನಿರ್ವಹಿಸುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದ ಈ ಸಂಘಟನೆ ಗೋರಕ್ಷಣೆ, ಮತಾಂತರ ತಡೆ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಯಂತಹ ವಿಷಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಇದರ ಅಂಗಸಂಸ್ಥೆಯಾದ ಬಜರಂಗ ದಳ ಮತ್ತು ದುರ್ಗಾ ವಾಹಿನಿ ಮೂಲಕ ಯುವ ಶಕ್ತಿಯನ್ನು ಸಂಘಟಿಸುತ್ತಾ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಾವಿರಾರು ಸೇವಾ ಯೋಜನೆಗಳನ್ನು ನಡೆಸುತ್ತಿದೆ. ಭಾರತವಲ್ಲದೆ ವಿದೇಶದಲ್ಲೂ ತನ್ನ ಶಾಖೆಗಳನ್ನು ಹೊಂದಿರುವ ವಿಶ್ವ ಹಿಂದೂ ಪರಿಷತ್ ಜಾಗತಿಕ ಮಟ್ಟದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮೌಲ್ಯಗಳ ರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಹಸಿವಡಗಲಿ ತೃಷೆಯಿಂಗಲಿ ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷೆಯಿಂಗಲಿ ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ರೋಗ ರೂಢಿಗೊದಗಲಿ
अदालत का फैसला क्यों नहीं मानते? अदालत क्या इस बात का फैसला करेगी कि यहाँ पर राम का जन्म हुआ था कि नहीं हुआ था? आपसे तो इतनी आशा है, बीच में मत पड़ो, रास्ते में मत आओ, क्योंकि ये जो रथ है लोक रथ है, जनता का रथ है, जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे। ನ್ಯಾಯದ ತಕ್ಕಡಿಯಲ್ಲಿ ಸತ್ಯಕ್ಕೆ ಜಯವಾಯಿತು. ಭಾರತದ ಆತ್ಮಕ್ಕೆ ಪುನರ್ಜನ್ಮ ಸಿಕ್ಕಿತು. ಗಾಳಿಯಲ್ಲಿ ಅಲೆ ಅಲೆಯಾಗಿ ಧರ್ಮಪಥ ಹಾರಿತು. ಭಾರತದ ಸ್ವಾಭಿಮಾನದ ಸಂಕೇತವಾಗಿ ನಿಂತಿತು. ಕಂಡ ಭಕ್ತರ ಕಣ್ಣಲ್ಲಿ ಆನಂದ ಉಕ್ಕಿತು. ಪುನರುತ್ಥಾನದ ಪಥದಲ್ಲಿ ಸನಾತನವು ಸಾಗಿತು. ಪುನರುತ್ಥಾನದ ಪಥದಲ್ಲಿ ಸನಾತನವು ಸಾಗಿತು. ಜಗವನ್ನು ಬೆಳಗಲಿದೆ ಶ್ರೀರಾಮನ ಗಾಥೆ.
ಮಂದಿರ ನಿರ್ಮಾಣದ ಗುರಿ ಹೊತ್ತು ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ದೇಶವೇ ಒಂದಾಗಿ ಜನಾಂದೋಲನವನ್ನೇ ಮಾಡಿ ರಾಮಶಿಲಾ ಪೂಜೆ ಅಭಿಯಾನವನ್ನೇ ಮಾಡಿತು. ಕರಸೇವೆ, ಕಾನೂನು ಹೋರಾಟ, ನಿಧಿ ಸಮರ್ಪಣಾ ಅಭಿಯಾನ ಹೀಗೆ ಎಲ್ಲವನ್ನೂ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಮೂಲಕ ಸಂಘವು ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದು ಯಾರು ತಾನೇ ಮರೆಯಲು ಸಾಧ್ಯ? ಸೇವಾ ಭಾರತಿ ಸಮಾಜದ ಹಿಂದುಳಿದ ಮತ್ತು ದೀನ ದಲಿತ ವರ್ಗದವರ ಏಳಿಗೆಗಾಗಿ ಶ್ರಮಿಸುವ ಒಂದು ಲಾಭರಹಿತ ಸೇವಾ ಸಂಸ್ಥೆಯಾಗಿದೆ. ಶಿಕ್ಷಣ, ಆರೋಗ್ಯ ಮತ್ತು ಸಂಕಷ್ಟದ ಸಮಯದಲ್ಲಿ ನೆರವು ನೀಡುವ ಮೂಲಕ ಇದು ದೇಶಾದ್ಯಂತ ಸಾವಿರಾರು ಜನೋಪಕಾರಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಯಾವುದೇ ಭೇದ ಭಾವವಿಲ್ಲದೆ ಸೇವೆಯೇ ಪರಮ ಧರ್ಮ ಎಂಬ ಮಂತ್ರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಈ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಬನ್ನಿ, ಸೇವಾ ಭಾರತಿಯಲ್ಲಿ ನಡೆದ ನೈಜ ಘಟನೆಯಾಧಾರಿತ ಕಥಾನಕವನ್ನು ನೋಡೋಣ. ಸೇವಾ ಮನೋಭಾವದ ಮನಸ್ಸುಗಳನ್ನು ಸೃಷ್ಟಿಸಬಲ್ಲ ಕ್ಷಮತೆಯನ್ನು ಅರಿತು ನಾವು ಸೇವೆಯಲ್ಲಿ ಒಂದಾಗುವ ಪಣ ತೊಡೋಣ. ಏನಕ್ಕ, ಇತ್ತೀಚೆಗೆ ನೀವು ತುಂಬಾ ಲವಲವಿಕೆಯಿಂದ ಇದ್ದೀರಾ. ಮುಖದಲ್ಲಿ ಒಂಥರ ಹೊಸ ಕಳೆ ಇದೆ. ಹೌದು ರತ್ನ, ಮನಸ್ಸಿಗೆ ನೆಮ್ಮದಿ ಇದ್ದಾಗ, ಖುಷಿ ಇದ್ದಾಗ ಅದು ಕಾಣುತ್ತೆ, ಹೌದಲ್ವಾ? ಅದಕ್ಕೆ ಜಾಗೃತಿ ಸ್ವಾವಲಂಬಿ ಪ್ರಕಲ್ಪನೇ ಕಾರಣ. ಜಾಗೃತಿ ಸ್ವಾವಲಂಬಿ ಪ್ರಕಲ್ಪ. ಸರಿ, ಈ ಪ್ರಕಲ್ಪ ಅಂದ್ರೆ ಏನಕ್ಕ? ನನಗೂ ಸ್ವಲ್ಪ ಹೇಳಿ. ನೋಡು ರತ್ನ, ಹಿಂದೆ ನನಗಿದ್ದ ಪರಿಸ್ಥಿತಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಮನೇಲಿ ಹಣದ ತೊಂದರೆ,